ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ವಿಡಿಯೋದಲ್ಲಿ ನಾವು ಫಸ್ಟ್ ಆರ್ಡರ್ ಆ್ಯಂಡ್ ಹೈಯರ್ ಡಿಗ್ರಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಸೊಲ್ಯೂಷನ್ಸಲ್ಲಿ ನಮಗೆ ಇದು ಸೆಕೆಂಡ್ ಮೆಥಡು, ಇಕ್ವೇಷನ್ ಸಾಲ್ವಬಲ್ ಫಾರ್ ವೈ. ಓಕೆ, ಇದ್ರ ಸೊಲ್ಯೂಷನ್ ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂತ ನಾವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಒಂದು ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ ನಮಗೆ ಆ ಡಿಫರೆನ್ಷಿಯಲ್ ಇಕ್ವೇಷನಲ್ಲಿ ವೈ ಅನ್ನೋದು ಅಲೋನ್ ಇರಬೇಕು, ಅಂದರೆ ಸಿಂಗಲ್ ವೈ ಅನ್ನೋದು ಇರಬೇಕು. ಇಲ್ಲ ಅಂದರೆ ಅದ್ರ ಪವರ್ ಅನ್ನೋದು ವೈ ಪವರ್ ಅನ್ನೋದು 1 ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲ ಈಕ್ವೇಷನ್, ಈ ಕಂಪ್ಲೀಟ್ ಈಕ್ವೇಷನಲ್ಲಿ ನಮಗೆ ವೈ ಅನ್ನೋದು ಅಲೋನ್ ಇದೆ, ಅಂದರೆ ಸಿಂಗಲ್ ವೈ ಮಾತ್ರ ಇದೆ. ಅಂದರೆ ಇದನ್ನು ನಾವು ಈಕ್ವೇಷನ್ ಸಾಲ್ವಬಲ್ ಫಾರ್ ವೈ ಮಾಡ್ಬೋದು, ಸೊ ಮೆಥಡ್ ಅಪ್ಲೈ ಮಾಡ್ಬೋದು. ಓಕೆ, ನಾವು ಪ್ರೀವಿಯಸ್ ಮೆಥಡಲ್ಲಿ ಈಕ್ವೇಷನ್ ಸಾಲ್ವಬಲ್ ಫಾರ್ ಪಿ ಮಾಡಿದ್ವಿ. ಓಕೆ, ಅದರಲ್ಲಿ ಏನಂದರೆ ಕೊಟ್ಟಿರೋ ಈಕ್ವೇಷನ್ ಅನ್ನೋದು ನಮಗೆ ಕ್ವಾಡ್ರಾಟಿಕ್ ಫಾರ್ಮಲ್ಲಿ ಇರಬೇಕು, ಅಂದರೆ ಈ ಫಾರ್ಮೇಟಲ್ಲಿ ಇರಬೇಕು. ಅಂದರೆ a p² + bp + c = 0, ಅಂದರೆ ಒಂದು ಕ್ವಾಡ್ರಾಟಿಕ್ ಫಾರ್ಮೇಟಲ್ಲಿ ಇರಬೇಕು. ಪಿ ಅನ್ನೋದೇನು ನಮಗೆ dy/dx. ಓಕೆ, ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ ಅನ್ನೋದು ಒಂದು ಕ್ವಾಡ್ರಾಟಿಕ್ ಫಾರ್ಮೇಟಲ್ಲಿ ಕೊಟ್ಟರೆ ಆವಾಗ ನಾವು ಮೆಥಡ್ 1 ಅನ್ನೋದು ನಾವು ಅಪ್ಲೈ ಮಾಡಬೇಕು. ಇನ್ನು ಈಕ್ವೇಷನ್ ಸಾಲ್ವಬಲ್ ಫಾರ್ ಪಿ ವೈ ಏನಂದರೆ, ಇದರಲ್ಲಿ ಕೊಟ್ಟಿರೋ ಈಕ್ವೇಷನಲ್ಲಿ ವೈ ಅನ್ನೋದು ಅಲೋನ್ ಇರಬೇಕು, ಅಂದರೆ ಓನ್ಲಿ ಸಿಂಗಲ್ ವೈ ಮಾತ್ರನೇ ಇರಬೇಕು. ಇಲ್ಲ ಅಂದರೆ ವೈ ಪವರ್ ಅನ್ನೋದು ಒಂದೇ ಇರಬೇಕು. ಆವಾಗ ನಾವು ಈಕ್ವೇಷನ್ ಸಾಲ್ವಬಲ್ ಫಾರ್ ವೈ ಮೆಥಡ್ನ ನಾವು ಅಪ್ಲೈ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಮಗೆ ಈಕ್ವೇಷನ್ ಸಾಲ್ವಬಲ್ ಫಾರ್ ಎಕ್ಸ್ ಕೂಡ ಸೇಮ್ ಇದೇ ಥರನೇ ಮೆಥಡ್ ಇರುತ್ತೆ. ಅದರಲ್ಲಿ ಏನಂದರೆ ಎಕ್ಸ್ ಅನ್ನೋದು ಅಲೋನ್ ಇರುತ್ತೆ, ಅದ್ರ ಇಲ್ಲಾಂದರೆ ಎಕ್ಸ್ ಪವರ್ 1 ಇದ್ದರೆ ಅವಾಗ ನಾವು ಈಕ್ವೇಷನ್ ಸಾಲ್ವಬಲ್ ಫಾರ್ ಎಕ್ಸ್ ಮೆಥಡ್ನ ಅಪ್ಲೈ ಮಾಡ್ತೀವಿ. ಈ ಒಂದು ಕ್ವಶನ್ಗೂ ನಾವು ಈಕ್ವೇಷನ್ ಸಾಲ್ವಬಲ್ ಫಾರ್ ಎಕ್ಸ್ ಮೆಥಡ್ನ ಅಪ್ಲೈ ಮಾಡ್ಬೋದು. ಬಿಕಾಸ್ ನೋಡಿ, ಎಕ್ಸ್ ಅನ್ನೋದು ನಮಗೆ ಇಲ್ಲಿ ಎಕ್ಸ್ ಅನ್ನೋದು ನಮ್ಗೆ ಅಲೋನ್ ಇಲ್ಲ, ಆದ್ರೂ ಅದ್ರ ಪವರ್ ಅನ್ನೋದು 1 ಇದೆ. ಅದ್ರ ಪವರ್ ಅನ್ನೋದು 1 ಇದ್ದರೆ ಈಕ್ವೇಷನ್ ಸಾಲ್ವಬಲ್ ಫಾರ್ ಎಕ್ಸ್ ಮೆಥಡ್ನ ನಾವು ಅಪ್ಲೈ ಮಾಡ್ಬೋದು. ಬಟ್ ಇವಾಗ ನಾವು ಈಕ್ವೇಷನ್ ಸಾಲ್ವಬಲ್ ಫಾರ್ ವೈ ಮೆಥಡ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಿಂದ ಈಕ್ವೇಷನ್ ಸಾಲ್ವಬಲ್ ಫಾರ್ ವೈ ಮೆಥಡ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆ, ಇವಾಗ ಕೊಟ್ಟಿರೋ ಈಕ್ವೇಷನ್ನು ಅದನ್ನು ಬರ್ಕೊಳ್ಳಿ. ಗಿವೆನ್ ಡಿಫರೆನ್ಷಿಯಲ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ, y - 2px + xp² = 0. ಇದನ್ನು ಸಿಂಪ್ಲಿಫೈ ಮಾಡಿದರೆ y ಈ ಟರ್ಮ್ಸ್ನ ಈ ಸೈಡ್ ಕಳಿಸ್ಕೊಳ್ಳಿ, 2px - xp². ಓಕೆ, ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ, ಈ ಕೊಟ್ಟಿರೋ ಈಕ್ವೇಷನ್ 1ನ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಡಿಫ್ರೆನ್ಷಿಯೇಟ್ ಈಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಓಕೆ, ಡಿಫ್ರೆನ್ಷಿಯೇಟ್ ಮಾಡಿದರೆ ಇದೇನು ಬರುತ್ತೆ ಅಂದರೆ dy/dx = 2 ಪಿ ಅನ್ನೋದೇನು ನಮಗೆ dy/dx, ಅದನ್ನು ನೆನಪಿಟ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ದೀವಿ ನೋಡಿ, ಪಿ ಇದೆ, ಎಕ್ಸ್ ಇದೆ, 2 ಟರ್ಮ್ಸ್ ಇದೆ ನಮಗಿಲ್ಲಿ. ಓಕೆ, ಟೂ ಟರ್ಮ್ಸ್ ಇರೋದ್ರಿಂದ ಪಿಗೂ ಡಿಫ್ರೆನ್ಷಿಯೇಟ್ ಮಾಡಬೇಕು, ಎಕ್ಸ್ಗೂ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆವಾಗ ನಾವು ಇಲ್ಲಿ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಫಸ್ಟು ನಾನು ಪಿದು ಡಿಫ್ರೆನ್ಷಿಯೇಟ್ ಮಾಡ್ತೀನಿ, dp/dx, ಎಕ್ಸ್ ಹಂಗೆ ಇಟ್ಕೊತೀನಿ, ಪ್ಲಸ್ ಪಿ ಹಂಗೆ ಇಟ್ಕೊತೀನಿ, ಎಕ್ಸ್ ಡಿಫ್ರೆನ್ಷಿಯೇಷನ್ 1. ಓಕೆ, ಮೈನಸ್ ಮತ್ತು ಇಲ್ಲಿ xp² ಇದೆ. ಇಲ್ಲಿ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಎಕ್ಸ್ ಫಸ್ಟ್ ನಾನು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತೀನಿ, ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು 1. ಓಕೆ, p² ಹಂಗೆ ಇರುತ್ತೆ, ಪ್ಲಸ್ ಎಕ್ಸ್ ಹಂಗೆ ಇರುತ್ತೆ, p² ಡಿಫ್ರೆನ್ಷಿಯೇಷನ್ ಏನು 2p × dp/dx. ಓಕೆ, ಇದು ನಮಗೆ ಡಿಫ್ರೆನ್ಷಿಯೇಷನು. ನಿಮಗೆ ಬೇಸಿಕ್ಸ್ ಡಿಫ್ರೆನ್ಷಿಯೇಷನ್ ಅನ್ನೋದು ಗೊತ್ತಿರಲೇಬೇಕು. ಓಕೆ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಚಾಪ್ಟರ್ ನೀವು ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಬೇಸಿಕ್ ಡಿಫ್ರೆನ್ಷಿಯೇಷನ್ ಮೆಥಡ್ಸ್ ನಿಮ್ಗೆ ಗೊತ್ತಿರಬೇಕು ಆ್ಯಂಡ್ ಫಾರ್ಮುಲಾಸ್ ಗೊತ್ತಿರಬೇಕು, ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. dy/dx = 2 ಇದು ಇನ್ಸೈಡ್ ಮಲ್ಟಿಪ್ಲೈ ಮಾಡಿ, 2 dp/dx × x ಪ್ಲಸ್ 2p ಮೈನಸ್ p² ಮೈನಸ್ 2xp ನೆಕ್ಸ್ಟ್ dp/dx. ಇದರಲ್ಲಿ ಕಾಮನ್ ತೆಗೆಯೋ ಟರ್ಮ್ಸ್ ಏನಾದಿದ್ರೆ ಕಾಮನ್ ತೊಗೊಳ್ಳೋಣ. ಫಸ್ಟ್ dy/dx ಅಂದರೆ ಏನು, ಪಿ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಓಕೆ, ಲೆಟ್ dy/dx ಅಂದರೆ ಏನು ಅಂದರೆ ಪಿ. ಓಕೆ, ಇದನ್ನು ಈ ಎಬೋ ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಆವಾಗ ಇದನ್ನು ಬೇಕಾದರೆ ಸ್ಟಾರ್ ಅಂತ ತಗೊಳ್ಳಿ, ಸ್ಟಾರ್ ಈಕ್ವೇಷನ್ ಅಂತ ತಗೊಳ್ಳಿ. ಆವಾಗ ನಮಗೆ ಸ್ಟಾರ್ ಈಕ್ವೇಷನ್ ಇಂಪ್ಲೈಸ್ ಪಿ dy/dx ಹತ್ರ ಪಿ ರಿಪ್ಲೇಸ್ ಮಾಡಿ, ಸ್ಮಾಲ್ p = 2. ಇಲ್ಲಿ ನೋಡಿ, ಇಲ್ಲಿ dp/dx ಇದೆ, ಇಲ್ಲಿ dp/dx ಇದೆ. ಇದರಲ್ಲಿ ಕಾಮನ್ ತೊಗೊಬೋದು, 2 dp/dx ಕಾಮನ್ ತೊಗೊತೀನಿ.
ಆವಾಗ ಎಕ್ಸ್ ಕೂಡ ಕಾಮನ್ ತೆಗಿಬೋದು. ಓಕೆ, ಎಕ್ಸ್ ಕೂಡ ಕಾಮನ್ ತೆಗಿಬೋದು. ಎಕ್ಸ್ ಕೂಡ ಕಾಮನ್ ತಗೊಂಡು 2x dp/dx ಕಾಮನ್ ತೆಗಿಬೋದು. ಆವಾಗ ನಮಗೆ ಓನ್ಲಿ ರಿಮೈನಿಂಗ್ ಏನು ಬರುತ್ತೆ ಇಲ್ಲಿ 2x dp/dx ಕಾಮನ್ ತೆಗೆದ್ರೆ ಇಲ್ಲಿ 1 ಇರುತ್ತೆ, ಇಲ್ಲಿ ಮೈನಸ್ p ಇರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ 2p ಮೈನಸ್ p ಸ್ಕ್ವೇರ್. ಓಕೆ, ಇದು ನಮಗೆ 2p ಮೈನಸ್ p ಸ್ಕ್ವೇರ್ ಬರುತ್ತೆ. ಓಕೆ, ನೆಕ್ಸ್ಟ್ ಈ ಟರ್ಮ್ ಏನಿದೆಯೋ ಇದನ್ನು ಈ ಸೈಡ್ ತಗೊಳ್ಳಿ. ಆವಾಗ ನಮಗೆ p ಮೈನಸ್ 2p ಪ್ಲಸ್ p ಸ್ಕ್ವೇರ್ ಈಕ್ವಲ್ ಟು 2x dp/dx. ಓಕೆ, 1 ಮೈನಸ್ p. ಆವಾಗ ನೆಕ್ಸ್ಟ್ p ಮೈನಸ್ 2p ಅಂದ್ರೇನು ಮೈನಸ್ p ತಾನೆ. ಇದನ್ನು ನಾನು p ಸ್ಕ್ವೇರ್ ಮೈನಸ್ p ಅಂತ ಬರ್ಕೊತೀನಿ. ದಟ್ ಈಸ್ ಈಕ್ವಲ್ ಟು 2x dp/dx 1 ಮೈನಸ್ p. ಓಕೆ, ಇವಾಗ ಪಿ ರಿಲೇಟಿವ್ ಪಿ ಟರ್ಮ್ಸ್ ಎಲ್ಲ ಒಂದು ಹತ್ರ ಬರ್ಕೊಳ್ಳಿ, ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಹತ್ರ ಬರ್ಕೊಳ್ಳಿ. ಅಂದರೆ ವೇರಿಯಬಲ್ ಸೆಪ್ರೇಬಲ್ ಮೆಥಡನ್ನು ಅಪ್ಲೈ ಮಾಡಿ ಇಲ್ಲಿ. ಆವಾಗ ನಮ್ಗೆ ಇದೇನು ಬರುತ್ತೆ, ಪಿ ಟರ್ಮ್ಸ್ ನೋಡಿ, ಇಲ್ಲಿ ಡಿ ಪಿ ಇದೆ. ಆವಾಗ ಈ ಟರ್ಮು ಡಿನಾಮಿನೇಟರ್ಗೆ ಹೋಗುತ್ತೆ, ಈ ಡಿ ಎಕ್ಸ್ ಈ ಸೈಡ್ ಬರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಡಿ ಎಕ್ಸ್ ಬೈ 2x ದಟ್ ಈಸ್ ಈಕ್ವಲ್ ಟು ಇವಾಗ ಡಿ ಪಿ ಬೈ ಪಿ ಸ್ಕ್ವೇರ್ ಮೈನಸ್ ಪಿ ಇಂಟು 1 ಮೈನಸ್ ಪಿ ಬರುತ್ತೆ. ಓಕೆ, ನೆಕ್ಸ್ಟ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. ಡಿ ಎಕ್ಸ್ ಬೈ 2x ಎಕ್ಸ್ ಡಿ ಪಿ ಬೈ ಇದರಲ್ಲಿ ಪಿ ಕಾಮನ್ ತೊಗೊಂಡ್ರೆ ನಮಗೇನು ಬರುತ್ತೆ, ಇದು ಮೈನಸ್ ಪಿ ಕಾಮನ್ ತೊಗೊಳ್ಳಿ. ಆವಾಗ ಇದೇನಾಗುತ್ತೆ ನಮಗೆ 1 ಮೈನಸ್ ಇದು ನಮಗೆ 1 ಮೈನಸ್ ಪಿ ಆಗುತ್ತೆ. ಓಕೆ, ಮೈನಸ್ ಪಿ ಅನ್ನೋದು ಕಾಮನ್ ತೊಗೊಂಡ್ರೆ ಇದು ನಮಗೆ 1 ಮೈನಸ್ ಪಿ, ಇಲ್ಲಿ 1 ಮೈನಸ್ ಪಿ ಆಗುತ್ತೆ. ನೋಡಿ, 1 ಮೈನಸ್ ಪಿ ಕ್ಯಾನ್ಸಲ್ ಆಗುತ್ತೆ. ದಟ್ ಇಂಪ್ಲೈಸ್ ಡಿ ಎಕ್ಸ್ ಬೈ 2x ಇಸ್ ಈಕ್ವಲ್ ಟು ಮೈನಸ್ ಡಿ ಪಿ ಬೈ ಪಿ. ಓಕೆ, ಇವಾಗ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿ. ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿದರೆ ಇದು ನಮಗೇನಾಗುತ್ತೆ 1/2 ಕಾನ್ಸ್ಟೆಂಟು. ಇಂಟಿಗ್ರೇಷನ್ ಆಫ್ 1/x ಏನು ಲಾಗ್ ಎಕ್ಸ್ ಈಕ್ವಲ್ ಟು ಇಲ್ಲಿ ಮೈನಸ್ ಹಂಗೆ ಇರುತ್ತೆ. ಇಂಟಿಗ್ರೇಷನ್ ಆಫ್ 1/p ಏನು 1/p ಇಂಟಿಗ್ರೇಷನ್ ಏನು ಲಾಗ್ ಪಿ ಆಗುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ ಎಲ್ಲ ಇನ್ ಟರ್ಮ್ಸ್ ಆಫ್ ಲಾಗಲ್ಲೇ ಇರೋದ್ರಿಂದ ಪ್ಲಸ್ ಕಾನ್ಸ್ಟೆಂಟ್ ಕೂಡ ಲಾಗ್ ಸಿ ಅಲ್ಲಿ ತಗೊಳ್ಳಿ. ಓಕೆ, ಕ್ಲಿಯರ್ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. 1/2 ಲಾಗ್ ಎಕ್ಸ್ ಈಕ್ವಲ್ ಟು ಇದ್ರಿಗೆ ಲಾಗರ್ದಮಿಕ್ ಪ್ರಾಪರ್ಟಿ ಅಪ್ಲೈ ಮಾಡೋಣ. ನೋಡಿ, ಇದ್ರಿಗೆ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಪ್ರಾಪರ್ಟಿ ಅಪ್ಲೈ ಮಾಡಿ, ಲಾಗ್ ಎಮ್ ಬೈ ಎನ್. ಓಕೆ, ಈ ಪ್ರಾಪರ್ಟಿ ಅನ್ನೋದು ಅಪ್ಲೈ ಮಾಡಿ ಲಾಗರ್ದಮಿಕ್ಕು. ಆವಾಗ ಇದೇನಾಗುತ್ತೆ ಅಂದರೆ ಲಾಗ್ ಸಿ ಬೈ ಪಿ ಆಗುತ್ತೆ. ನೆಕ್ಸ್ಟ್ ಈ 1/2 ಅನ್ನೋದು ಮತ್ತು ಇನ್ನೊಂದು ಪ್ರಾಪರ್ಟಿ ಇದೆ ನಮಗೆ ಲಾಗರ್ದಮಿಕ್ಕಲ್ಲಿ, ಎನ್ ಇಂಟು ಲಾಗ್ ಎಮ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಎಮ್ ರೈಸ್ ಟು ದ ಪವರ್ ಆಫ್ ಎನ್. ಓಕೆ, ಇದು ಕೂಡ ನಮಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ, ಇದು ಕೂಡ ನೆನಪಿಟ್ಕೊಳ್ಳಿ. ಓಕೆ, ಈ ಪ್ರಾಪರ್ಟಿ ಕೂಡ ನಾವು ಅಪ್ಲೈ ಮಾಡ್ತೀವಿ. ಈ 1/2 ಅನ್ನೋದು ಇದ್ರಿಗೆ ಪವರಾಗಿ ಕನ್ವರ್ಟ್ ಆಗುತ್ತೆ. ಆವಾಗ ಲಾಗ್ ಆಫ್ ಇದನ್ನು ಎಕ್ಸ್ ರೈಸ್ ಟು ದ ಪವರ್ ಆಫ್ 1/2 ಇಸ್ ಈಕ್ವಲ್ ಟು ಲಾಗ್ ಆಫ್ ಸಿ ಬೈ ಪಿ ಅಂತ ಬರ್ಕೊತೀನಿ. ಈ ಲಾಗು ಗೆಟ್ ಕ್ಯಾನ್ಸಲ್. ಆವಾಗ ನಮಗೆ ಇದು ಎಕ್ಸ್ ರೈಸ್ ಟು ದ ಪವರ್ ಆಫ್ 1/nothing ಬಟ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಬೈ ಪಿ. ಓಕೆ, ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಪಿ ಇಸ್ ಈಕ್ವಲ್ ಟು ಸಿ ಬೈ ರೂಟ್ ಎಕ್ಸ್ ಆಗುತ್ತೆ. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳಿ. ಈ ಈಕ್ವೇಷನ್ 2ನ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಇನ್ ಈಕ್ವೇಷನ್ 1. ನಮಗೆ ಏನು ಪಿ ಟರ್ಮ್ ಬಂದಿದೆಯೋ ಅದನ್ನು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅಂದರೆ ಪಿ ಟರ್ಮ್ನ ನಾವು ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ಓಕೆ, ಅದನ್ನ ನೆನಪಿಟ್ಕೊಳ್ಳಿ. ಈಗ ಪಿ ಏನು ಬಂದಿದೆ, ಈ ಪಿ ವ್ಯಾಲ್ಯೂ ಅನ್ನೋದನ್ನು ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈಕ್ವೇಷನ್ 1 ನಮಗೆ ಎಲ್ಲಿದೆ, ಇಲ್ಲಿದೆ. ಇದು ನಮಗೆ ಈಕ್ವೇಷನ್ 1. ಓಕೆ, ಇದರಲ್ಲಿ ಪಿ ಟರ್ಮ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. y ಈಸ್ ಈಕ್ವಲ್ ಟು 2 ಪಿ ಅಂದರೆ ನಮಗೆ ಸಿ ಬೈ ರೂಟ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಪಿ ಸ್ಕ್ವೇರ್ ಅಂದರೆ ಸಿ ಬೈ ರೂಟ್ ಎಕ್ಸ್ ಸ್ಕ್ವೇರ್. ಓಕೆ, ಇದರ ಸಿಂಪ್ಲಿಫೈ ಮಾಡಿದರೆ y ಈಸ್ ಈಕ್ವಲ್ ಟು 2. ನೋಡಿ, ಈ ಎಕ್ಸನ್ನ ನಾವು ಬೇಕಾದರೆ ರೂಟ್ ಎಕ್ಸ್
ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೋದು. ಕರೆಕ್ಟಾ? ನೋಡಿ ಸಿ ಇಂಟು ಎಕ್ಸ್ನ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊತೀನಿ ಬೈ ರೂಟ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಸಿ ಸ್ಕ್ವೇರ್ ಬೈ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್. ಓಕೆ, ಫರ್ದರ್ ಸಿಂಪ್ಲಿಫೈ ಮಾಡೋಣ. ನೋಡಿ ಒಂದು ರೂಟ್ ಎಕ್ಸ್ ಗೆಟ್ ಕ್ಯಾನ್ಸಲ್. ಇಲ್ಲಿ ವೈ ಈಸ್ ಈಕ್ವಲ್ ಟು 2c ರೂಟ್ ಎಕ್ಸ್ ಮೈನಸ್ ಇಲ್ಲಿ ನಮಗೆ ಸ್ಕ್ವೇರು ರೂಟು ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಇದು ಎಕ್ಸ್ ಸಿ ಸ್ಕ್ವೇರ್ ಬೈ ಎಕ್ಸ್ ವೈ ಈಸ್ ಈಕ್ವಲ್ ಟು 2c ರೂಟ್ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಮೈನಸ್ ಸಿ ಸ್ಕ್ವೇರ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ತಾನೆ, ಕಾನ್ಸ್ಟೆಂಟ್ ಸ್ಕ್ವೇರ್ ನಥಿಂಗ್ ಬಟ್ ಅದನ್ನು ಮತ್ತೆ ಇನ್ನೊಂದು ಕಾನ್ಸ್ಟೆಂಟಾಗಿ ಬರ್ಕೊಬೋದು ಅದನ್ನು. ಓಕೆ, ಇದನ್ನು ಬೇಕಾದರೆ ನೀವು ಇನ್ನೂ ಸಿಂಪ್ಲಿಫೈ ಮಾಡಿದರೆ ವೈ ಈಸ್ ಈಕ್ವಲ್ ಟು ಸಿ ಅನ್ನೋದು ಕಾಮನ್ ತೊಗೊಬೋದು 2 ರೂಟ್ ಎಕ್ಸ್ ಮೈನಸ್ 1 ಇಂಟು ಸಿ. ಓಕೆ, ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿಗಾದರೂ ಬರ್ಕೊಬೋದು. ಇದು ನಮಗೆ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್. ದಿಸ್ ಈಸ್ ಅವರ್ ರಿಕ್ವೈರ್ಡ್ general solution of the given differential equation. Okay,